ಸರ್ ನಿನ್ನೆ ಕುಂಭಮೇಳದ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ನವರು ವಿರುದ್ಧ ಮಾತಾಡ್ತಿರೋದು ಅವರು ಅಯೋಗ್ಯತನ ಅನ್ನುವಂಥ ಪದವನ್ನು ವಿಜೇಂದ್ರ ಬಳಸಿದ್ದಾರೆ. ಯಾರು? ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ. ವಿಜೇಂದ್ರ ಆಫ್ಟರ್ ಆಲ್ ಅವರು ಜಗಳ ನಮ್ಮ ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ, ಏನಂತ ನಡೀತಾ ಇದೆ? ಏನಂತ ನಡೀತಾ ಇದೆಯಪ್ಪ? ಅವ್ರವ್ರಿಗೆ ನಡೀತಾ ಇದೆ. ಏನಂತ ನಡೀತಾ ಇದೆ? ಸರಿ ಇಲ್ಲ ಅಂತ. ಮತ್ತೆ ನಾನು ಉತ್ತರ ಕೊಡ್ಬೇಕು ಅವ್ರಿಗೆ? ಕಾಂಗ್ರೆಸ್ಸಿಗರನ್ನ ಅಯೋಗ್ಯರು ಅನ್ನೋ ಪದವನ್ನು ಬಳಕೆ ಮಾಡಿ ಅಯೋಗ್ಯರು ಕಾಂಗ್ರೆಸ್. ಎಲ್ಲಿ ನಡೀತಾ ಇರೋದು ಇದು? ಪ್ರಯಾಗ್ರಾಜ್, ಯುಪಿನಲ್ಲಿ. ಅಲ್ಲಿ ಅಧ್ಯಕ್ಷ ಪಾರ್ಟಿ ಮತ್ತೆ ಅವ್ರಿಗೆ ಅಯೋಗ್ಯರು, ನಾವು ಅಯೋಗ್ಯರು? ಅವ್ರ ಅಯೋಗ್ಯರಲ್ವಾ? ಅಲ್ಲ, ಅದನ್ನ ಟೀಕೆ ಮಾಡಿದ್ರೆ ತಪ್ಪು ಅಂತ. ಅಲ್ಲಪ್ಪ, ಟೀಕೆ ನೀನು ಕೇಳೋದೇ ತಪ್ಪು ಅಂತ ಆಯ್ತಲ್ಲ. ಹಾಗಾದ್ರೆ ಅಲ್ಲ, ನಾನು ಕೇಳೋ ತಪ್ಪಲ್ಲ, ಕುಂಭಮೇಳದ ಬಗ್ಗೆ ವಿಮರ್ಶೆ ಮಾಡುವಂಥದ್ದೇ ತಪ್ಪು. ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ತಪ್ಪು ಮಾಡೋದಾಗ ಕ್ರಿಟಿಸೈಸ್ ಮಾಡೋಕ್ಕೆ. ಕ್ರಿಟಿಸೈಸ್ ಮಾಡಬಾರದು ಅಂತಂದ್ರೆ, ತಪ್ಪು ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ ಅಂತ ಹೇಳ್ತಾರೆ. ಕ್ರಿಟಿಸೈಸ್ ಮಾಡಬಾರ್ದು ಅಂತಂದರೆ ಅವ್ರಿಗೆ ಅದಕ್ಕೆ ಇದು ಒಂದು ಬಾಲಿಶವಾದಂಥ ಹೇಳಿಕೆ. ಈ ವಿಜೇಂದ್ರನ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂಥ ಹೇಳಿಕೆ. ಸರ್ ನಿನ್ನೆ ಕುಂಭಮೇಳದ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ನವರು ವಿರುದ್ಧ ಮಾತಾಡ್ತಿರೋದು ಅವರು ಅಯೋಗ್ಯತನ ಅನ್ನುವಂಥ ಪದವನ್ನು ವಿಜೇಂದ್ರ ಬಳಸಿದ್ದಾರೆ. ಯಾರು? ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ. ವಿಜೇಂದ್ರ ಆಫ್ಟರ್ ಆಲ್ ಅವರು ಜಗಳ ನಮ್ಮ ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ, ಏನಂತ ನಡೀತಾ ಇದೆ? ಏನಂತ ನಡೀತಾ ಇದೆಯಪ್ಪ? ಅವ್ರವ್ರಿಗೆ ನಡೀತಾ ಇದೆ. ಏನಂತ ನಡೀತಾ ಇದೆ? ಸರಿ ಇಲ್ಲ ಅಂತ. ಮತ್ತೆ ನಾನು ಉತ್ತರ ಕೊಡ್ಬೇಕು ಅವ್ರಿಗೆ? ಕಾಂಗ್ರೆಸ್ಸಿಗರನ್ನ ಅಯೋಗ್ಯರು ಅನ್ನೋ ಪದವನ್ನು ಬಳಕೆ ಮಾಡಿ ಅಯೋಗ್ಯರು ಕಾಂಗ್ರೆಸ್. ಎಲ್ಲಿ ನಡೀತಾ ಇರೋದು ಇದು? ಪ್ರಯಾಗ್ರಾಜ್, ಯುಪಿನಲ್ಲಿ. ಅಲ್ಲಿ ಅಧ್ಯಕ್ಷ ಪಾರ್ಟಿ ಮತ್ತೆ ಅವ್ರಿಗೆ ಅಯೋಗ್ಯರು, ನಾವು ಅಯೋಗ್ಯರು? ಅವ್ರ ಅಯೋಗ್ಯರಲ್ವಾ? ಅಲ್ಲ, ಅದನ್ನ ಟೀಕೆ ಮಾಡಿದ್ರೆ ತಪ್ಪು ಅಂತ. ಅಲ್ಲಪ್ಪ, ಟೀಕೆ ನೀನು ಕೇಳೋದೇ ತಪ್ಪು ಅಂತ ಆಯ್ತಲ್ಲ. ಹಾಗಾದ್ರೆ ಅಲ್ಲ, ನಾನು ಕೇಳೋ ತಪ್ಪಲ್ಲ, ಕುಂಭಮೇಳದ ಬಗ್ಗೆ ವಿಮರ್ಶೆ ಮಾಡುವಂಥದ್ದೇ ತಪ್ಪು. ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ತಪ್ಪು ಮಾಡೋದಾಗ ಕ್ರಿಟಿಸೈಸ್ ಮಾಡೋಕ್ಕೆ. ಕ್ರಿಟಿಸೈಸ್ ಮಾಡಬಾರದು ಅಂತಂದ್ರೆ, ತಪ್ಪು ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ ಅಂತ ಹೇಳ್ತಾರೆ. ಕ್ರಿಟಿಸೈಸ್ ಮಾಡಬಾರ್ದು ಅಂತಂದರೆ ಅವ್ರಿಗೆ ಅದಕ್ಕೆ ಇದು ಒಂದು ಬಾಲಿಶವಾದಂಥ ಹೇಳಿಕೆ. ಈ ವಿಜೇಂದ್ರನ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂಥ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.